ವೇದಾಂತ ಸಂವತ್ಸರ. ಓಂ ಅಕ್ಷರತತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ಅಕ್ಷರಸ್ಯ ಪರಿಜ್ಞಾನಾತ್ ಸರ್ವಜ್ಞತ್ವಂ ಪ್ರಪದ್ಯತೆ, ಸರ್ವಾತ್ಮಕತ್ವಂ ಪ್ರಾಪ್ನೋತಿ ಸತ್ಯಂ ವೇದಾಂತ ಭಾಸ್ಕರಃ. ಅಕ್ಷರ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಂಡರೆ ಅಂಥವನು ಸರ್ವಜ್ಞತ್ವವನ್ನು ಸರ್ವಾತ್ಮಕತ್ವವನ್ನು ಪಡೆಯುತ್ತಾನೆ. ನವೆಂಬರ್ 28. ಅಕ್ಷರ ಜ್ಞಾನದಿಂದ ಸರ್ವಜ್ಞತ್ವ. ತದಕ್ಷರಂ ವೇದಮತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿವೇಶ ಇತಿ. ಪ್ರಶ್ನೋಪನಿಷತ್ 4:11. ಎಲೈ ಸೌಮ್ಯನೇ, ಸೌರ್ಯಾಯಣಿ ಗಾರ್ಗ್ಯನೇ, ಆ ಅಕ್ಷರವನ್ನು ತಿಳಿದವನು ಸರ್ವಜ್ಞನಾಗಿ ಸರ್ವವೂ ತಾನೇ ಆಗಿಬಿಡುತ್ತಾನೆ. ಅಕ್ಷರವೆಂದರೆ ನಾಶವಿಲ್ಲದ ಪರಬ್ರಹ್ಮ ತತ್ವ. ಇದೇ ನಮ್ಮೆಲ್ಲರ ನಿಜವಾದ ಸ್ವರೂಪ. ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಸಕಲ ಪ್ರಾಣಿಗಳಿಗೂ ಈ ಅಕ್ಷರವು ನಿಜ ಸ್ವರೂಪವಾಗಿರುತ್ತದೆ. ಇದನ್ನು ಅರಿತುಕೊಳ್ಳಬೇಕಾದರೆ ಅಂಥ ಸಾಧಕನ ಮನಸ್ಸು ಪರಿಶುದ್ಧವಾಗಿ ಪರಿಪಕ್ವವಾಗಿರಬೇಕು. ವಿವೇಕ, ವೈರಾಗ್ಯ, ಶಮಾದಿಗಳು, ಮುಮುಕ್ಷುತ್ವಗಳೆಂಬ ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ಇಂಥ ಮುಮುಕ್ಷು ಸಾಧಕನಿಗೆ ಮಾತ್ರವೇ ಅಕ್ಷರದ ಅರಿವು ಉಂಟಾಗುತ್ತದೆ. ಮನೋಬುದ್ಧಿ ಚಿತ್ತ ಅಹಂಕಾರಗಳಿಗೂ ವಿಜ್ಞಾನಾತ್ಮನೆಂಬ ಜೀವಾತ್ಮನಿಗೂ ಆಧಾರಭೂತವಾದದ್ದು ಈ ಅಕ್ಷರವೇ. ಅಕ್ಷರದಿಂದಲೇ ಈ ವಿಶ್ವವೆಲ್ಲವೂ ಹುಟ್ಟಿ ಅಕ್ಷರದಲ್ಲಿಯೇ ಇದ್ದು ಅಕ್ಷರದಲ್ಲಿಯೇ ಲಯವಾಗುತ್ತದೆ. ಈ ಅಕ್ಷರವೇ ತಾನೆಂದು ತಿಳಿದವನು ಸರ್ವವೂ ಆಗಿಬಿಡುತ್ತಾನೆ. ಜ್ಞಾನಕ್ಕಿಂತಲೂ ಮೊದಲು ಸರ್ವಜ್ಞನೂ ಸರ್ವವೂ ಆಗಿದ್ದರೂ ಅವಿದ್ಯೆಯಿಂದ ತಾನು ಅಸರ್ವಜ್ಞನಂತೆ ಆಗಿಬಿಟ್ಟಿದ್ದನು. ಆದರೆ ಈಗ ಅವಿದ್ಯೆಯು ನಾಶವಾಗಿ ವಿದ್ಯೆಯು ಬಂದದ್ದರಿಂದ ತಾನು ಸರ್ವಜ್ಞನು ಸರ್ವವೂ ಆಗಿರುವ ಅಕ್ಷರವೇ ಆಗಿರುತ್ತೇನೆಂದು ತಿಳಿದುಕೊಳ್ಳುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ.